ಬಂಧುಗಳೇ, ಈ ದೇಶದ ಅಭಿವೃದ್ಧಿ ಮುಂದಕ್ಕೂ ಆಗ್ತಾ ಇರಬೇಕಾದ್ರೆ ಈ ಮಕ್ಕಳಿಗೆ ಮನೆಯೇ ಮೊದಲ ಶಾಲೆ ಅನ್ನುವ ಹಿನ್ನೆಲೆಯಲ್ಲಿ ಕೆಲವು ಮೌಲ್ಯಗಳನ್ನು ಕಲಿಸಿಕೊಡುವಂಥ ಪ್ರಯತ್ನ ಮಾಡಬೇಕು. ಇಲ್ಲದೇ ಇದ್ದರೆ ಏನಾಗ್ತದೆ ಇವತ್ತು? ಆ ದುರಾಸೆ ಅನ್ನುವ ಹಿನ್ನೆಲೆಯಲ್ಲಿ ಒಂದೊಂದು ಹಗರಣದಲ್ಲಿ ಅಷ್ಟು ಹಣ ಸೋರ್ಕೊಂಡು ಹೋದರೆ ಸಮಾಜದಲ್ಲಿ ಶಾಂತಿ ಸೌಹಾರ್ದ ಇರಲ್ಲ. ಈ ದುರಾಸೆಯ ಒಂದೆರಡು ಉದಾಹರಣೆ ಕೊಟ್ಟು ನನ್ನ ಮಾತಿಗೆ ವಿರಾಮ ಕೊಡ್ತೇನೆ. 2008ರಲ್ಲಿ ಗಂಡ ಹೆಂಡತಿ ಒಂದು 6 ತಿಂಗಳ ಮಗುವನ್ನು ಕರ್ಕೊಂಡು ಲೋಕಾಯುಕ್ತಕ್ಕೆ ಬರ್ತಾರೆ. ಏನಪ್ಪ ಸಮಸ್ಯೆ ಅಂತ ಕೇಳಿದೆ. ಹೇಳ್ತಾರೆ, ಈ ಮಗು ನೋಡೋಕ್ಕೆ ಚೆನ್ನಾಗೇ ಇದೆ, ಈ ಮಗುವಿಗೆ ಗುದದ್ವಾರ ಇಲ್ಲ, ನೋ ರೆಕ್ಟಮ್. ತಿನ್ನುವುದು ಬಾಯಲ್ಲೇ, ಹೊರಗೆ ತರುವುದು ಬಾಯಲ್ಲೇ. ಊರಿನ ಡಾಕ್ಟ್ರ್ ಹೇಳ್ತಾರೆ, ಇದನ್ನು ಒಂದು ಸುಸಜ್ಜಿತ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅಲ್ಲಿ ಮಕ್ಕಳ ತಜ್ಞ ಆಪರೇಷನ್ ಮೂಲಕ ಸರಿಪಡಿಸಿಕೊಡ್ತಾನಂತ. ಅದನ್ನು ನಂಬಿ ಮಗುವನ್ನು ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಮಕ್ಕಳ ತಜ್ಞ ಮಗುವನ್ನು ಪರೀಕ್ಷೆ ಮಾಡ್ತಾನೆ, ಎಲ್ಲ ಸರಿ ಮಾಡಿಕೊಡ್ತೇನೆ, ಆದರೆ ಒಂದಿಷ್ಟು ಖರ್ಚಾಗ್ತದೆ ಅಂತಾನೆ. ಖರ್ಚು ಎಲ್ಲ ಲಂಚ. ಗಂಡ ಹೆಂಡತಿ ತಮ್ಮಲ್ಲಿದ್ದಂಥ ಹಣವನ್ನು ಮೇಜಿನ ಮೇಲೆ ಇಡ್ತಾರೆ. ವೈದ್ಯ ಅದಕ್ಕೆ ಲೆಕ್ಕ ಹಾಕಿ ಹೇಳ್ತಾನೆ, ಅಯ್ಯೋ ಈ ಮೊತ್ತಕ್ಕೆ ನಾನು ಪಕ್ಕದಲ್ಲಿ ಒಂದು ಸಂಧಿ ಮಾಡಿಕೊಡ್ತೇನೆ, ಮಲ ಅದರಿಂದ ಹೊರಗೆ ಹೋಗ್ತದೆ, ಮಗು ಒಂದು ಬ್ಯಾಗ್ ಹಾಕ್ಕೊಂಡಿರಬೇಕು ಜೀವನ ಪರ್ಯಂತ. ಎಂಥ ವೈದ್ಯ! ದೇವರನ್ನು ಬೇಡಿಕೊಂಡಿರಬೇಕು, ನನಗೊಂದು ವಿದ್ಯೆ ಕೊಡಿ, ನನ್ನನ್ನು ವೈದ್ಯನಾಗಿ ಮಾಡಿ, ನನ್ನನ್ನು ಮಕ್ಕಳ ತಜ್ಞನಾಗಿ ಮಾಡಿ, ನನಗೊಂದು ಸರ್ಕಾರಿ ಕೆಲಸ ಕೊಡಿಸಿ ಅಂತ ದೇವರು ಎಲ್ಲ ವರ ಕೊಟ್ಟರು. ಅಲ್ಲೊಂದು 6 ತಿಂಗಳ ಮಗು ಬರ್ತದೆ. ಆ ಮಗುವಿಗೆ ಭವಿಷ್ಯ ಕೊಡುವಂಥ ಶಕ್ತಿ ಆತನಲ್ಲಿತ್ತು. ಆದರೆ ಆ ದುರಾಸೆ ಅವನನ್ನು ಬಿಟ್ಟಿಲ್ಲ. ಅದೇ ರೀತಿ ಇನ್ನೊಂದು ದಿವಸ ಒಬ್ಬರು ವ್ಯಕ್ತಿ ಬರ್ತಾರೆ. ಏನಪ್ಪ ಸಮಸ್ಯೆ ಅಂತ ಕೇಳಿದೆ. ಸ್ವಾಮಿ, ನನ್ನ ಹೆಂಡತಿ ಒಂದು ಹೆಣ್ಣುಮಗಳನ್ನು ಹಿಡ್ದಿದ್ದಾಳೆ. ಅರೆ, ಅದರಲ್ಲಿ ಏನು ತಪ್ಪಪ್ಪ ಅಂತ ಕೇಳಿದೆ. ಇಲ್ಲ ಸರ್, ಸರ್ಕಾರದ ಒಂದು ಯೋಜನೆ ಇದೆ. ಆ ಯೋಜನೆ ಪ್ರಕಾರ ಬಡ ಕುಟುಂಬಕ್ಕೆ ಹುಟ್ಟಿದಂಥ ಹೆಣ್ಣುಮಗಳು ಸರ್ಕಾರಿ ಆಸ್ಪತ್ರೆಯಲ್ಲಿ ಹುಟ್ಟಿದರೆ ಆ ಮಗುವಿಗೆ ಕೆಲವು ವರ್ಷ ಅನುದಾನ ಕೊಡ್ತಾರೆ. ನನ್ನ ಮಗು ಬಡ ಕುಟುಂಬಕ್ಕೆ ಸೇರಿದವಳು, ಅವಳಿಗೆ ಅನುದಾನ ಕೊಡ್ತಾ ಇಲ್ಲ ಅಂತ. ಅವನನ್ನು ನಂಬಿ ಒಬ್ಬ ಅಧಿಕಾರಿಯನ್ನು ಕೊಪ್ಪಳ ಜಿಲ್ಲೆಗೆ ಕಳಿಸಿದೆ, ವಿಚಾರಣೆ ಮಾಡಿ ವರದಿ ಕೊಡಿ ಅಂತ. ವರದಿ ಪ್ರಕಾರ ಆತನ ಹೆಂಡತಿ ಗರ್ಭಿಣಿ, ಇನ್ನೊಬ್ಳು ಹೆಂಡತಿ ಗರ್ಭಿಣಿ ಅಲ್ಲ, ಇನ್ನೊಬ್ಳು ಹೆಂಗಸು ಗರ್ಭಿಣಿ ಅಲ್ಲ. ಇಬ್ಬರು ನಡ್ಕೊಂಡು 7 ಕಿಲೋಮೀಟರ್ ನಡ್ಕೊಂಡು ಸರ್ಕಾರಿ ಆಸ್ಪತ್ರೆಗೆ ಹೆರಿಗೆಗಾಗಿ ಬರ್ತಾರೆ. ಅಲ್ಲಿ ಸಿಬ್ಬಂದಿ ಕಾಸು ಕೇಳ್ತಾರೆ. ಅವ್ರು ಕೇಳಿದ ಕಾಸು ಇರಲಿಲ್ಲ, ಇವ್ರು ಕೊಟ್ಟ ಕಾಸನ್ನು ಒಪ್ಪಲಿಲ್ಲ. ಆವಾಗ ವಿಧಿ ಇಲ್ಲದೆ ಜೊತೆ ಬಂದವಳನ್ನು ಊರಿಗೆ ಕಳಿಸ್ತಾರೆ. ನಡ್ಕೊಂಡು ಊರಿಗೆ ಹೋಗಬೇಕು, ಮತ್ತು ವಾಪಸ್ ಬರಬೇಕು ಹಣ ಪಟ್ಟಿ ತಗೊಂಡು. ಆವಾಗ ಸಿಬ್ಬಂದಿ ಹೇಳ್ತಾರೆ, ಇಲ್ಲಿ ಕೂತ್ಕೊಳ್ಬೇಡಿ, ಹೊರಗಡೆ ಕೂತ್ಕೊಳ್ಳಿ ಅಂತ. ಆಕೆ ಗೇಟ್ ದಾಟಿ, ಮಾರ್ಗ ದಾಟಿ ಬಸ್ ಸ್ಟಾಪಲ್ಲಿ ಕೂತಿರ್ತಾಳೆ. ಹಣ ಬರುವ ಮೊದಲು ಆಕೆ ಹೆರಿಗೆ ಬಸ್ ಸ್ಟಾಪಲ್ಲಿ ಆಗ್ತದೆ. ಬಂಧುಗಳೇ, ಎಂಥ ಸಮಾಜದಲ್ಲಿದ್ದೇವೆ! ಯಾವ ಮಟ್ಟಕ್ಕೆ ಈ ದುರಾಸೆ ಹೋಗಿದೆ! ಆಕೆಯ ಪರಿಸ್ಥಿತಿ ಗೊತ್ತಿತ್ತು, ಮತ್ತು ತಮ್ಮ ದುರಾಸೆಯಿಂದಾಗಿ ಆಕೆಯ ಹೆರಿಗೆ ಬಸ್ ಸ್ಟಾಪಲ್ಲಿ ಆಗ್ತದೆ. ಇಂಥ ಸಮಾಜದಲ್ಲಿದ್ದೇವೆ ನಾವು. 2 ಉದಾಹರಣೆ ನಾನು ಆಸ್ಪತ್ರೆದು ಕೊಟ್ಟೆ. ಆದರೆ ಭ್ರಷ್ಟಾಚಾರ ಎಲ್ಲ ಕಡೆ ನಡೀತಾ ಇದೆ. ಹಣ ಕೊಡದೆ ಕೆಲಸ ಮಾಡೋಕ್ಕಾಗಲ್ಲ. ಎಂಥ ವ್ಯಕ್ತಿಗಳಿದ್ದಾರೆ ಈ ಸಮಾಜದಲ್ಲಿ. ಅಂಥ ವ್ಯಕ್ತಿಗಳಾಗಕ್ಕೆ ನಿಮ್ಮ ಮಕ್ಕಳನ್ನು ಬಿಡಬೇಡಿ. ಮುಂದಿನ ಪೀಳಿಗೆ ಆದರೂ ಅದನ್ನು ಸರಿಪಡಿಸುವ ಪ್ರಯತ್ನ ಮಾಡಿ. ಆ ಮಕ್ಕಳಿಗೆ ಇದ್ದದ್ರಲ್ಲೇ ಸಂತಸ ಪಡೆಯುವಂಥ ಒಂದು ಗುಣ ತಿಳಿಸಿ. ತೃಪ್ತಿ ಅಂದರೆ ಒಂದು ಹಂತಕ್ಕೆ ಕೆಲಸ ಬಂತು, ಡಿಗ್ರಿ ಬಂತು, ಇನ್ನೇನು ಬೇಡ, ಸನ್ಯಾಸಿ ಆಗ್ತೇನೆ ಅಂತಲ್ಲ. ಎಲ್ಲರಲ್ಲೂ ಆಕಾಂಕ್ಷೆ ಅನ್ನುವ ಒಂದು ಗುಣ ಇರಬೇಕು. ಜಾಸ್ತಿ ಓದಬೇಕು, ದೊಡ್ಡ ಹುದ್ದೆಗೆ ಹೋಗಬೇಕು, ಶ್ರೀಮಂತನಾಗಬೇಕು, ಏನೂ ತಪ್ಪಿಲ್ಲ. ಆದರೆ ಸರಿದಾರಿಯಲ್ಲಿ. ಇನ್ನೊಬ್ಬನ ಜೇಬಿ ಕೈ ಹಾಕೆಲ್ಲ, ಇನ್ನೊಬ್ಬನ ಹೊಟ್ಟೆ ಕಲ್ಲಾಕೆಲ್ಲ, ಅಂಥ ಸಂಪತ್ತಲ್ಲಿ ಎಂದೂ ಸಂತಸ ಬರಲ್ಲ. ನಾನು ಕಂಡಿದ್ದೇನೆ 5 ವರ್ಷದಲ್ಲಿ. 3 ಮುಖ್ಯಮಂತ್ರಿಗಳ ವಿರುದ್ಧ ವರದಿ ಕೊಟ್ಟಿದ್ದೇನೆ, 8 ಮಂತ್ರಿಗಳ ವಿರುದ್ಧ ವರದಿ ಕೊಟ್ಟಿದ್ದೇನೆ, 150 ಅಧಿಕಾರಿಗಳ ವಿರುದ್ಧ ಕೊಟ್ಟಿದ್ದೇನೆ. 1 ರೂಪಾಯಿ ಯಾರಿಂದಲೂ ಪಡೆದಿಲ್ಲ. ಒಂದು ಸಂಸ್ಥೆಯವರು ನನಗೆ ಒಂದು ಪ್ರಶಸ್ತಿ ಜೊತೆ 1 ಕೋಟಿ ರೂಪಾಯಿ ಕೊಟ್ಟರು. ಆ ಸಂಪೂರ್ಣ 1 ಕೋಟಿ ರೂಪಾಯಿಯನ್ನು ಭಾರತದ ನಿವೃತ್ತ ಯೋಧರಿಗೆ ಕೊಟ್ಟಿದ್ದೇನೆ. 1 ರೂಪಾಯಿ ಇಟ್ಕೊಂಡಿಲ್ಲ, ಯಾರಿಂದಲೂ 1 ರೂಪಾಯಿ ಪಡ್ಕೊಂಡಿಲ್ಲ. ಖುಷಿಯಾಗಿದೆ ಜೀವನ, ತೃಪ್ತಿ. ಇದರ ಒಂದು ಉದಾಹರಣೆ ಕೊಟ್ಟು ನನ್ನ ಮಾತಿಗೆ ವಿರಾಮ ಕೊಡ್ತೇನೆ. ಇತ್ತೀಚೆಗೆ ಒಂದು 3-4 ತಿಂಗಳ ಹಿಂದ್ಗಡೆ ಟಿ ವಿಯಲ್ಲಿ ಒಂದು ನ್ಯೂಸ್ ಐಟಮ್ ಕಂಡೆ.
ಉತ್ತರ ಮಧ್ಯಪ್ರದೇಶದ ಜಾಗದಲ್ಲಿ, ಮಧ್ಯಪ್ರದೇಶ ಅಂದರೆ ರಾಜ್ಯ ಅಲ್ಲ, ಆ ಏರಿಯಾದಲ್ಲಿ ಒಬ್ಬ ಹಿರಿಯ ರಾಜಕಾರಣಿ ಮನೆ ಇನ್ಕಮ್ ಟ್ಯಾಕ್ಸ್ನವ್ರು ದಾಳಿ ಮಾಡ್ತಾರೆ. 252 ಕೋಟಿ ರೂಪಾಯಿ ಕಂತೆ ಕಟ್ಟಿ ಮನೆಯಲ್ಲಿ ಇಟ್ಟಿರ್ತಾನೆ. ಯಾಕಂದರೆ ಆ ಹಣ ಬ್ಯಾಂಕಲ್ಲಿ ಇಡೋಕ್ಕಾಗಲ್ಲ. ಇನ್ಯಾರ ಮನೆಯಲ್ಲಿಟ್ಟರೆ ಆತ ಹಣದ ಜೊತೆ ಓಡಿ ಹೋಗ್ತಾನೆ. ಅದನ್ನು ಮನೆಯಲ್ಲಿ ಇಟ್ಕೊಂಡಿದ್ದ. ದಾಳಿ ಮಾಡ್ತಾರೆ. ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಪ್ರಕಾರ ಯಾವ ಹಣಕ್ಕೆ ಇನ್ಕಮ್ ಟ್ಯಾಕ್ಸ್ ಕಟ್ಟಿಲ್ವೋ ಅದನ್ನು ಜಪ್ತಿ ಮಾಡುವ ಅಧಿಕಾರ ಸರ್ಕಾರಕ್ಕೆ ಇದೆ. ಸರ್ಕಾರ 250 ಕೋಟಿ 52 ಕೋಟಿ ಜಪ್ತಿ ಮಾಡ್ತಾರೆ. ಅವನಿಗೆ ಏನು ಸಂತಸ ಬರ್ತದೆ? ದಾಳಿ ಆಗೋ ಮೊದಲು ಕೂಡ ಆತನಿಗೆ ಹೆದರಿಕೆ ಇದ್ದೇ ಇರ್ತದೆ. ಯಾರಾದರೂ ಬರ್ತಾರೆ, ಇನ್ಕಮ್ ಟ್ಯಾಕ್ಸ್ನವ್ರು ಬರ್ತಾರೆ, ಎನ್ಫೋರ್ಸ್ಮೆಂಟ್ ಡಿಪಾರ್ಟ್ಮೆಂಟ್ನವ್ರು ಬರ್ತಾರೆ, ದರೋಡೆಕೋರರು ಬರ್ಬೋದು, ಇಷ್ಟೊಂದು ಹಣ ಇದ್ದರೆ ಮಕ್ಕಳು ಹಣ ತಗೊಂಡು ಓಡಿ ಹೋಗಬಹುದು ಅನ್ನೋ ಹೆದರಿಕೆ ಇದ್ದೇ ಇರ್ತದೆ. ಇದ್ದದ್ರಲ್ಲೇ ತೃಪ್ತಿ ಪಡೆದರೆ ಒಳ್ಳೆ ನಿದ್ದೆ ಬರ್ತದೆ. ಯಾವ ಮದ್ದಿನ ಅಗತ್ಯ ಇಲ್ಲ. ಬಂಧುಗಳೇ, ಹಣ ಮಾಡಿ, ಕೋಟ್ಯಾಂತರ ರೂಪಾಯಿ ಮಾಡಿ, ಆದರೆ ಸರಿದಾರಿಯಲ್ಲಿ. ಇನ್ನೊಬ್ಬನ ಜೇಬಿ ಕೈ ಹಾಕಿ ಅಲ್ಲ, ಇನ್ನೊಬ್ಬನ ಹೊಟ್ಟೆ ಕಲ್ಲಾಕಿ ಅಲ್ಲ. ಇಷ್ಟು ಹೇಳ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೇನೆ. ಧನ್ಯವಾದಗಳು.